ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ ಹಲೋ, ನಾವು ಲಕ್ಷ್ಮೀಮ್ಮ. ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಹೇಳಿಮ್ಮ. ನಮಸ್ತೆ ಅಮ್ಮ, ಗುರುಜಿ ಜೊತೆ ಮಾತಾಡ್ಬೇಕಾಗಿತ್ತಮ್ಮ. ನಾ ಬಗ್ಗೆನೇ ಕೇಳಬೇಕಾಗಿತ್ತು. ಆಯ್ತು, ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ನಂಜನಗೂಡು. ನನ್ನ ಹೆಸರು ನಾಗಮ್ಮ ಅಂತ. ಆಯ್ತಮ್ಮ, ಮಾತಾಡಿ. ಹಲೋ ಹಲೋ, ನಮಸ್ತೆ ಗುರುಜಿ. ಕೋಟಿ ಕೋಟಿ ನಮಸ್ಕಾರ ಗುರುಜಿ. ನಮಸ್ತೆ ನಿಮ್ಮ ತಾಯಿ. ಹತ್ರ ಮಾತಾಡಕ್ಕೆ ತುಂಬಾ ಸಂತೋಷ ಆಗುತ್ತೆ ಗುರುಜಿ. ಒಳ್ಳೇದಾಗ್ಲಮ್ಮ, ಹೇಳು ತಾಯಿ. ನಾವು ಮನೇಲಿ ತುಂಬಾ ಕಷ್ಟ ಗುರುಜಿ. ನಾವು ಮದ್ವಾಗ್ತಾಯಿಂದನೂ ಇಲ್ಲಿವರೆಗೂ ಬರೀ ಕಷ್ಟದಲ್ಲೇ ನೊಂದಿದ್ದೀನಿ ಗುರುಜಿ. ಎಲ್ಲಿ ತಾವಿರೋದು? ನಾವು ನಂಜನಗೂಡ್ಲೇನಿ. ನಂಜನಗೂಡಲ್ಲಿ ನಂಜುಂಡೇಶ್ವರನ ಸಾನ್ನಿಧ್ಯ. ನಂಜನಗೂಡ್ಲಿ ತುಂಬಾ ಕಷ್ಟ. ಏನ್ ಮಾಡ್ತಾರೆ ಯಜಮಾನ್ರು? ಯಜಮಾನ್ರು ವ್ಯಾಪಾರ ಮಾಡ್ತಾರ ಗುರುಜಿ. ಹಾ ಹಾ. ನಿಮಗೆ ಸಂತಾನಮ್ಮ, ಮಕ್ಕಳು? ಮಕ್ಕಳು ಒಂದ್ ಹೆಣ್ಣು ಒಂದ್ ಗಂಡು ಗುರುಜಿ. ಮಗನಿಂದನೂ ತುಂಬಾ ಕಷ್ಟ. ಮಗನೂ ಸರಿ ಇಲ್ಲ. ಯಾಕೆ? ಮಗ ಏನು ಓದಿದ್ದಾನೆ, ಏನ್ ಮಾಡ್ತಿದ್ದಾನೆ? ಮಗನ ಹೆಸರು ಉದಯ್ ಅಂತ. ಹಾ ಹಾ. ಮಗ ಏನ್ ಮಾಡ್ತಿದ್ದಾನೆ? ಮಗ ಯಾವ ಕೆಲ್ಸನೂ ಮಾಡಿದ್ರು ಯಾವ್ದು ಕೈ ಎತ್ತುತ್ತಿಲ್ಲ ಗುರುಜಿ. ಯಾವ್ದು ಮಾಡ್ತಾರ, ಒಂದ್ ಮಾಡ್ತಾರ, ಅರ್ಧಂಬರ್ಧ ಬಿಟ್ಬಿಡ್ತಾನ ಗುರುಜಿ. ಅಲ್ಲಮ್ಮ, ಮಗನಿಂದನೂ ನೆಮ್ಮದಿ ಇಲ್ಲ. ಮಗ ಮನೇಲಿ ಮನೆ ಕಟ್ಟಿ 10 ವರ್ಷ ಆಯ್ತು. ಮನೆ ಗೃಹ ಪ್ರವೇಶ ಮಾಡಕ್ಕೂ ಆಯ್ತಾ ಇಲ್ಲ. ಆ ತರ ಪರಿಸ್ಥಿತಿ ಆಗಿದೆ ಗುರುಜಿ. ಓಹೋ. ಇಲ್ಲ ತಾಯಿ, ಒಳ್ಳೇದಾಗತ್ತೆ. ನೋಡು, ನಿಮ್ಮ ಕಷ್ಟಗಳು ಬೇಗ ದೂರ ಆಗ್ಲಿಕ್ಕೆ ಒಂದು ಚಿಕ್ಕ ಪರಿಹಾರ ಹೇಳ್ತೀನಿ. ಅದು ನೀವಿರೋದು ಪುಣ್ಯಕ್ಷೇತ್ರ ಕೈಲಾಸ ಕ್ಷೇತ್ರ ನಂಜನಗೂಡು ಶ್ರೀ ಕ್ಷೇತ್ರದಲ್ಲಿದ್ದೀರಿ. ನಂಜನಗೂಡಿನ ನಂಜುಂಡೇಶ್ವರನ ಸಾನ್ನಿಧ್ಯದಲ್ಲಿ ನಾಳೆಯಿಂದಲೇ, ನಾಳೆ ಮಾಘ ಶುದ್ಧ ಹುಣ್ಣಿಮೆ, ಬಹಳ ವಿಶೇಷವಾದ ದಿನ. ನಾಳೆ ಬೆಳಿಗ್ಗೆ ನೀವು ನಿಮ್ಮ ಪತಿದೇವರು ಇಬ್ಬರು ಸಹಿತ ಬೆಳಿಗ್ಗೆ ಮಾಘ ಸ್ನಾನ ಮಾಡ್ಕೊಳ್ಳಿ. ಅದೃಷ್ಟ ಮಾಡಿದ್ದೀರಿ, ಅದೇ ಕ್ಷೇತ್ರದಲ್ಲಿದ್ದೀರಿ. ಅಲ್ಲಿ ಕಪಿಲಾ ನದಿ ತೀರ್ಥದಲ್ಲಿ ಸ್ನಾನ ಮಾಡಿಕೊಂಡು ನಂಜುಂಡೇಶ್ವರನಿಗೆ ನಾಳೆ ಉಪ್ಪು ಮತ್ತು ಬೆಲ್ಲವನ್ನು ತೆಗೆದುಕೊಂಡು ಕೊಟ್ಟು ಪ್ರಾರ್ಥನೆ ಮಾಡಿ ಬನ್ನಿ. ನಾಳೆಯಿಂದ 9 ದಿವಸ ಬೆಳಿಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂರ್ವಾಭಿಮುಖವಾಗಿ ಕೂತು ಒಂದು ದೀಪವನ್ನು ನಡೆಸಿ, ಆ ದೀಪಕ್ಕೆ ಬೆಳಗ್ಗೆ 11 ನಮಸ್ಕಾರ ನೀವು ನಿಮ್ಮ ಮನೆಯವರು, ಸಾಧ್ಯವಾದರೆ ಮಗನಿಗೂ ಹೇಳಿ. ನಾಳೆಯಿಂದ 9 ದಿವಸ ಒಂದು ದೀಪವನ್ನು ನಡೆಸಿ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ 5 ರಿಂದ 6 ಒಂದು ದೀಪವನ್ನು ನಡೆಸಿ, ದೀಪದ ಮುಂದೆ ಒಂದು ರಂಗೋಲಿ ಹಾಕಿ, ನಿಮಗೆ ಏನು ಶಕ್ತಿ ಇರುತ್ತೋ ಬೆಲ್ಲನೋ ಒಂಚೂರು ಹೆಸರುಬೇಳೆ ಪಾನಕ ಏನೋ ಒಂಚೂರು ದೇವರ ನೈವೇದ್ಯ ಮಾಡಿ ಆ ದೀಪಕ್ಕೆ 11 ಪ್ರದಕ್ಷಿಣೆ ಬಂದು 11 ನಮಸ್ಕಾರ ಮಾಡಿ. ಇದಾದಮೇಲೆ ಆ ಪ್ರಸಾದವನ್ನು ನೀವು ಮತ್ತು ನಿಮ್ಮ ಮನೆಯಲ್ಲಿರ್ತಕ್ಕಂಥವ್ರು ಸ್ವೀಕರಿಸಿ. ಸಾಧ್ಯವಾದರೆ ಇದೇ ಸಮಯದಲ್ಲಿ ಸಂಜೆ ಹೊತ್ತು ಯಾರಾದರೂ ಒಂದಿಬ್ಬರು ಮುತ್ತೈದೆಯರಿಗೆ ಏನಾದ್ರು ಒಂಚೂರು ಹಣ್ಣು ಹಂಪಲು ಕೊಟ್ಟು ಒಂದು ಪ್ರಾರ್ಥನೆ ಮಾಡಮ್ಮ. ಇಷ್ಟು ನೀನು ಮಾಡು, ಖಂಡಿತ ನೀನು ಸಾಕಷ್ಟು ಬದಲಾವಣೆ ಕಾಣ್ತೀಯ. ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀಮ್ಮ. ಒಳ್ಳೇದಾಗ್ಲಿ ತಾಯಿ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.